ಸ್ನೇಹಿತರೆ, ನಮಸ್ಕಾರ. ಇಷ್ಟು ದಿನ ನಿಂತಿದ್ದ ಕೆಲಸಗಳು ಒಂದೊಂದಾಗಿ ಕ್ಲಿಯರ್ ಆಗೋ ಟೈಮ್ ಶುರುವಾಗಿದ್ದು, ಹಣದ ವಿಷಯದಲ್ಲಿ ಮೇಷರಾಶಿಯವರಿಗೆ ಅಚ್ಚರಿ ಸುದ್ದಿ ಸಿಗ್ತಾ ಇದೆ. ಅಕಸ್ಮಾತ್ ಲಾಭ, ಉಳಿದ ಹಣ ಹೆಚ್ಚಾಗತ್ತೆ. ಗೌರವ, ಹೆಸರು, ಕಾನ್ಫಿಡೆನ್ಸ್, ಜನ ನಿಮ್ಮ ಮಾತಿಗೆ ಬೆಲೆ ಕೊಡೋ ಸಮಯ ಬರುತ್ತೆ. ನಿಮ್ಮನ್ನ ನೋಡಿ ನಗದವರು ಈಗ ನಿಮ್ಮ ಬೆಳವಣಿಗೆ ನೋಡಿ ಮೌನವಾಗ್ತಾರೆ. ಹಾಗಾದ್ರೆ ಮೇಷರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಮೇಷರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಿದ್ಯಾ? ಇದರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಮೇಷರಾಶಿಯವರ ಇಷ್ಟು ದಿನ ನಿಂತಿದ್ದಂತಹ ಅರ್ಧಂಬರ್ಧಕ್ಕೆ ನಿಂತಿದ್ದಂತಹ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥ ಸಮಯ ಶುರುವಾಗಿದ್ದು, ಎಲ್ಲ ಕೆಲಸಗಳು ಕೂಡ ಒಂದೊಂದಾಗಿ ಕ್ಲಿಯರ್ ಆಗ್ತಕ್ಕಂಥ ಟೈಮ್ ಶುರುವಾಗಿದೆ ಅಂತ ಹೇಳಬಹುದು. ಹಣದ ವಿಷಯದಲ್ಲಿ ಅಚ್ಚರಿಯ ಸುದ್ದಿ ಇವರಿಗೆ ಸಿಗಲಿದ್ದು, ಇವರ ಗೌರವ ಹಾಗೆ ಕಾನ್ಫಿಡೆನ್ಸ್, ಹೆಸರು ಎಲ್ಲವೂ ಕೂಡ ಹೆಚ್ಚಾಗ್ತಕ್ಕಂಥ ಸಮಯ ಸನ್ನಿಹಿತವಾಗ್ತಾ ಇದೆ. ಇವರ ಮಾತಿಗೆ ಪ್ರತಿಯೊಬ್ಬರು ಕೂಡ ಬೆಲೆ ಕೊಟ್ಟು ನಿಲ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಇದೀಗ ಉನ್ನತ ಹುದ್ದೆಯ ವರ್ಗಾವಣೆಯ ಯೋಗ ಕೂಡ ಇದ್ದು, ಈ ರಾಶಿಯವರು ಕೆಲಸದಲ್ಲಿ ಬಡ್ತಿಯನ್ನ ಕೂಡ ಕಂಡುಕೊಳ್ತಾರೆ ಅಂತ ಹೇಳಬಹುದು. ಒಟ್ಟಲ್ಲಿ ಇವರಿಗೆ ಶತ್ರುಗಳ ವಿರುದ್ಧ ಜಯ ಸಾಧಿಸಲಿಕ್ಕೆ ಸುವರ್ಣಾವಕಾಶ ಶುರುವಾಗ್ತಾ ಇದೆ. ಈ ರಾಶಿಯವರಿಗೆ ಧರ್ಮ ಪರೀಕ್ಷೆ ಇನ್ನು ಮುಂದೆ ಇರೋದಿಲ್ಲ, ಅಥವಾ ಧರ್ಮ ಸಂಕಟದಲ್ಲಿ ಇವರು ಸಿಲುಕಿ ಹಾಕೊಳ್ಳೋದಿಲ್ಲ. ಇವರು ನಿಂತಲ್ಲೂ ಕೂತಲ್ಲೂ ಇವರದ್ದೇ ಸುದ್ದಿ ಎಂಬಂತೆ ರಾಜ ವೈಭೋಗದ ಜೀವನವನ್ನ ನಡೆಸ್ತಾರೆ. ಈ ಒಂದು ಮೇಷರಾಶಿಯವರಿಗೆ ಈಗ ಒಳ್ಳೆಯ ಫಲ ನೀಡ್ತಕ್ಕಂಥ ಕಾಲ ಸನ್ನಿಹಿತವಾಗ್ತಿರೋದ್ರಿಂದ ಯಶಸ್ಸು ಮತ್ತೆ ಆರ್ಥಿಕ ಲಾಭ ಎರಡೂ ಕೂಡ ಇರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಅನಿರೀಕ್ಷಿತ ಧನಲಾಭ ಮತ್ತು ವಿದೇಶಿ ವ್ಯವಹಾರಗಳಿಂದ ಲಾಭ ಆಗತ್ತೆ. ಅದೃಷ್ಟ ನಿಮ್ಮ ಪರ ಇರಲಿದ್ದು, ಸ್ಥಗಿತಗೊಂಡ ಕೆಲಸಗಳು ಪುನರಾರಂಭಗೊಳ್ಳುತ್ತೆ. ತೀರ್ಥಯಾತ್ರೆ ಅಥವಾ ದೂರದ ಪ್ರಯಾಣದ ಯೋಗ ಈ ರಾಶಿಯವರಿಗಿದ್ದು, ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಪ್ರಗತಿಯನ್ನು ಕಾಣ್ತಾರೆ. ಶತ್ರುಗಳ ಮೇಲೆ ಜಯ ಸಾಧಿಸ್ತಾರೆ. ನ್ಯಾಯಾಲಯದ ವ್ಯವಹಾರಗಳಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ನಿಮ್ಮ ಸಾಹಸ ಮತ್ತು ಧೈರ್ಯ ಹೆಚ್ಚಾಗ್ತಕ್ಕಂಥ ಸಮಯ ಇದಾಗಿದ್ದು, ನೀವು ಯಾವುದೇ ಕೆಲಸವನ್ನ ಶುರು ಮಾಡಿದ್ರೂ ಕೂಡ ಆ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ. ಸಮಾಜದಲ್ಲಿ ಗೌರವ ಹೆಚ್ಚಿಗೆ ಆಗತ್ತೆ. ಈ ಸಮಯದಲ್ಲಿ ಸಾಧ್ಯವಾದಷ್ಟು ನೀವು ಜಾಗರೂಕರಾಗಿರ್ಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ಗೊಂದಲಗಳು ಕಡಿಮೆ ಆಗ್ತಾ ಹೋಗುತ್ತೆ. ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಮನೋಭಾವ ಕಡಿಮೆ ಆಗತ್ತೆ. ಖರ್ಚುಗಳು ಆದಾಯಕ್ಕಿಂತ ಹೆಚ್ಚಾಗದಂತೆ ಗಮನ ವಹಿಸಿ. ಆರೋಗ್ಯದ ಬಗ್ಗೆ ಸಾಧ್ಯವಾದಷ್ಟು ಕಾಳಜಿ ಇರಲಿ. ವಿಶೇಷವಾಗಿ ನಿದ್ರಾ ಸಮಸ್ಯೆ ಕಾಡುವಂತಹ ಎಲ್ಲ ಲಕ್ಷಣಗಳು ಗೋಚರವಾಗ್ತಿದೆ. ಹೀಗಾಗಿ ನಿದ್ರಾಹೀನತೆ ಆಗದಂತೆ ನೋಡಿಕೊಳ್ಳಿ. ಹಠಾತ್ ಬಂದಂತಹ ಸಂಕಷ್ಟಗಳು ದೂರವಾಗುತ್ತೆ. ವಾಹನ ಚಾಲನೆ ಮಾಡುವಾಗ ಮತ್ತು ಹಣ ಹೂಡಿಕೆ ಮಾಡುವಾಗ ಎಷ್ಟು ಜಾಗ್ರತೆ ವಹಿಸಿದ್ರೂ ಸಾಲದು. ದಾಂಪತ್ಯ ಜೀವನದಲ್ಲಿ ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದಂತಹ ಘರ್ಷಣೆಗಳು ದೂರವಾಗುತ್ತೆ. ಸಂಗಾತಿಯೊಂದಿಗೆ ಸಮಾಧಾನದ ಜೀವನ ನಿಮ್ಮದಾಗತ್ತೆ. ಅಶುಭವೂ ಕೂಡ ಈಗ ನಿಮ್ಗೆ ಶುಭವಾಗಿ ಎಲ್ಲವೂ ಕೂಡ ಬದಲಾಗ್ತಾ ಹೋಗುತ್ತೆ. ಒಂದಷ್ಟು ಲಾಭ ತರತಕ್ಕಂಥ ಸಮಯ ಇದಾಗಿತ್ತು. ನಿರುಪಯುಕ್ತ ಕಾರ್ಯಗಳು ಈ ಒಂದು ಸಂದರ್ಭದಲ್ಲಿ ಸರಿ ಹೋಗ್ತಾ ಹೋಗುತ್ತೆ. ನಿಮ್ಮಿಂದ ಒಂದಷ್ಟು ಲಾಭದ ಅವಕಾಶಗಳಿತ್ತು, ಅವುಗಳನ್ನ ಕರೆಕ್ಟಾಗಿ ಬಳಸ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ಗೆ ನೆಮ್ಮದಿಯುತ ಜೀವನ ಸಿಗುತ್ತೆ. ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಹೆಚ್ಚು ನಿರುಪಯುಕ್ತ ಮಾತುಗಳು ನಿಮ್ಮಿಂದ ದೂರ ಇದ್ದಷ್ಟು ಒಳ್ಳೆಯದ್ದು. ಅನಿರೀಕ್ಷಿತ ಶುಭವಾರ್ತೆ ನಿಮ್ಮ ಕಿವಿಗೆ ಬೀಳುತ್ತೆ. ಮೋಜಿಗಾಗಿ ಹಣವನ್ನ ವ್ಯಯಿಸೋಕ್ ಹೋಗ್ಬೇಡಿ. ಬೇಡದ ಕಡೆಗಳಲ್ಲಿ ಹಣವನ್ನ ಖರ್ಚು ಮಾಡಿದ್ರೆ ಒಳ್ಳೆಯ ಕಡೆ ಖರ್ಚು ಮಾಡ್ಲಿಕ್ಕೆ ಹಣವೇ ಇಲ್ಲದಂತಾಗತ್ತೆ. ನೀವು ಖರ್ಚು ಮಾಡೋದ್ಕಿಂತ ಹೆಚ್ಚಿನದನ್ನ ಉಳಿಸೋದು ಹಾಗೆ ಹೂಡಿಕೆ ಮಾಡೋದನ್ನ ಕಲ್ತ್ರೆ ಸುರಕ್ಷತೆ ಹೆಚ್ಚಾಗಿ ಸಿಗತ್ತೆ. ನಿಮಗೆ ಸಿಗುವ ಆಸ್ತಿಯ ಬಗ್ಗೆ ಕುತೂಹಲ ಮೂಡುತ್ತೆ. ಸಣ್ಣ ವ್ಯಾಪಾರವು ಹೆಚ್ಚುವರಿಯಾಗಿ ಲಾಭವನ್ನ ತಂದುಕೊಡುತ್ತೆ. ಸಂತೋಷದಿಂದ ನೀವು ಹೆಚ್ಚು ದಿನವನ್ನ ಕಳಿತೀರಾ. ಬಂಧುಗಳ ಮಾತಿನಿಂದ ನಿಮ್ಗೆ ಬೇಸರ ಆದ್ರೂ ಕೂಡ ಸಂಗಾತಿ ಜೊತೆ ವಾಗ್ವಾದ ಮಾಡೋಕ್ ಹೋಗ್ಬೇಡಿ. ನಿಮ್ಮ ವೃತ್ತಿಪರ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗಲಿದ್ದು, ನೀವು ಮಾಡಿದ ಕಠಿಣ ಪರಿಶ್ರಮ ಅಂತಿಮವಾಗಿ ಫಲ ನೀಡುತ್ತೆ. ನಿಮ್ಮ ಹಣದ ಮೇಲೆ ನಿಗಾ ಇರಿಸಿ. ಯಾವುದೇ ಅಪಾಯಗಳನ್ನ ತೆಗೆದುಕೊಳ್ಳದಂತೆ ಆ ಒಂದು ಸಮಸ್ಯೆಗಳಿಂದ ದೂರ ಇರಿ. ಪ್ರೋತ್ಸಾಹ ಇಲ್ಲದೆ ಏನನ್ನು ಮಾಡಲು ಮನಸ್ಸಾಗದು. ಹೀಗಾಗಿ ಪ್ರೋತ್ಸಾಹ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಸಾಮರ್ಥ್ಯವನ್ನು ತೋರಿಸ್ತಕ್ಕಂಥ ಸಮಯ ಇದಾಗಿದೆ.
ಸಾಮಾಜಿಕ ಕಾರ್ಯಗಳನ್ನು ಮಾಡಲು ನಿಮಗೆ ಉತ್ಸಾಹ ಹೆಚ್ಚಿಗೆ ಆಗುತ್ತೆ. ಸಜ್ಜನರ ಸಹವಾಸ ಅನಿರೀಕ್ಷಿತ ಲಾಭವನ್ನು ತಂದುಕೊಡುತ್ತೆ. ಅದೃಷ್ಟ ನಿಮ್ಮ ದಾರಿಗೆ ಬರುತ್ತೆ. ನಿಮ್ಮ ಕನಸುಗಳನ್ನ ನೀವು ನಂಬಿದ್ರೆ ನಿಮ್ಮ ಗುರಿಯಲ್ಲಿ ನಿರತರಾಗಿರ್ತೀರಾ. ನಿಮ್ಗೆ ಯಶಸ್ಸು ಖಚಿತವಾಗಿ ಸಿಗುತ್ತೆ. ಸಂಗಾತಿಯು ನಿಮ್ಮ ನಡವಳಿಕೆಯ ಬಗ್ಗೆ ಸಂದೇಹ ಪಡಬಹುದು, ಆದರೆ ಅವಕಾಶಗಳನ್ನ ಬಳಸಿಕೊಂಡು ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಮನವರಿಕೆ ಮಾಡಿಕೊಡಿ. ಇನ್ನು ಈ ರಾಶಿಯವರಿಗೆ ಮುಕ್ತವಾಗಿ ಸಂವಹನ ಮಾಡಲಿಕ್ಕೆ, ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಕ್ಕೆ ಸಮಯ ಸಿಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಯೋಜನ ಸಿಗುತ್ತೆ. ನಿಮ್ಮ ಮನಸ್ಸಿನ ದ್ವಂದ್ವಗಳು ನಿವಾರಣೆಯಾಗುತ್ತೆ. ಕಷ್ಟದ ಪೂರ್ಣ ಪ್ರಭಾವ ಕಡಿಮೆಯಾಗುತ್ತೆ. ಮಕ್ಕಳು ಶಿಸ್ತನ್ನ ಕಲಿತಾರೆ. ಪಿತ್ರಾರ್ಜಿತ ಆಸ್ತಿಯ ಲಾಭ ಸಿಗುತ್ತೆ. ಜೊತೆಗೆ ನಿಮ್ಮವರ ಅಗತ್ಯತೆಗಳನ್ನ ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತೀರಾ. ನೀವು ಹೊಂದಿರತಕ್ಕಂತ ಅಪಾರ ಧೈರ್ಯ ಎಂತಹ ನಕಾರಾತ್ಮಕ ಸಂದರ್ಭವನ್ನು ಕೂಡ ಸಕಾರಾತ್ಮಕವಾಗಿ ಮಾಡಿ ನಿಲ್ಲಿಸುತ್ತೆ. ದೂರ ಪ್ರಯಾಣ ಲಾಭ ತಂದುಕೊಡುತ್ತೆ. ಯಾರ ಮಾತನ್ನು ನಿರ್ಲಕ್ಷ್ಯ ಮನೋಭಾವದಿಂದ ನೋಡೋಕ್ ಹೋಗ್ಬೇಡಿ. ಇನ್ನು ಸಂಗಾತಿಯ ಪೂರ್ಣ ಬೆಂಬಲ ನಿಮ್ಗೆ ಸಿಗುತ್ತೆ. ನಿಮ್ಮ ಶಿಸ್ತಿನ ಜೀವನ ನಿಮ್ಮನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಹಣದ ವ್ಯವಹಾರವನ್ನ ಆಪ್ತರ ಜೊತೆ ಸೇರಿ ಮಾಡಿದ್ರೆ ಉತ್ತಮ. ನಂಬಿಕಸ್ಥರನ್ನ ಮಾತ್ರ ನಿಮ್ಮ ಹತ್ತಿರಕ್ಕೆ ಸೇರಿಸ್ಕೊಳ್ಳಿ. ಇಲ್ಲವಾದ್ರೆ ಒಂದಷ್ಟು ಮೋಸ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಯಾರ ಮೇಲೂ ಅಂಧಾಭಿಮಾನ ಬೇಡ. ವೃತ್ತಿಯಲ್ಲಿ ಕಾರ್ಯವು ಸರಿಯಾಗದೆ ಸಂಕಷ್ಟಕ್ಕೆ ಬೀಳುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅಧಿಕಾರಿಗಳಿಂದಲೂ ಕೂಡ ನಿಮ್ಗೆ ಅಪಮಾನ ಆಗತ್ತೆ. ಸೊ ಹುಷಾರಾಗಿರಿ. ವಿದ್ಯಾಭ್ಯಾಸಕ್ಕೆ ಉಂಟಾದ ತೊಂದರೆಗೆ ಈ ಒಂದು ಸಂದರ್ಭದಲ್ಲಿ ಮುಕ್ತಿ ಸಿಗುತ್ತೆ. ಖರ್ಚಿನ ವಿಚಾರದಲ್ಲಿ ಔದಾರ್ಯ ಬೇಡ. ವಾಸಸ್ಥಳ ಬದಲಾವಣೆಯಿಂದ ಹೆಚ್ಚು ಸಂತಸ ಇರೋದ್ರಿಂದ ನಿಮ್ಮ ಸಂಗಾತಿಯ ಪ್ರೀತಿಯನ್ನು ನೀವು ಈ ಸಂದರ್ಭದಲ್ಲಿ ಪಡ್ಕೊಳ್ತೀರಾ. ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ವೈವಾಹಿಕ ಜೀವನದಲ್ಲಿ ಸಂತೋಷ ಇರಲಿದ್ದು ಮಕ್ಕಳ ವಿವಾಹಕ್ಕಾಗಿ ಓಡಾಟ ಮಾತುಕತೆಗಳನ್ನ ಮಾಡ್ತಕ್ಕಂಥ ಸಂದರ್ಭ ಇದಾಗಿದೆ. ಹೀಗಾಗಿ ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯುವ ಸಾಧ್ಯತೆ ಕೂಡ ಇದೆ. ನಿಮ್ಮ ಉತ್ಸಾಹ ನಿಮ್ಮ ಹಿಡಿತದಲ್ಲಿ ಇರಬೇಕಾಗತ್ತೆ. ಇಲ್ಲವಾದ್ರೆ ಒಂದಷ್ಟು ತೊಂದರೆಗಳು, ತೊಡಕುಗಳು, ಅಪಾಯಗಳು ಎದುರಾಗುತ್ತೆ. ಸವಾಲಿನ ಕೆಲಸಗಳನ್ನ ಸಾಧ್ಯವಾದಷ್ಟು ಎಚ್ಚರಿಕೆಯಿಂದ ಮಾಡಿ. ಆರ್ಥಿಕತೆಯ ಬೆಳವಣಿಗೆಯು ನಿಮಗೆ ಸಂತೋಷವನ್ನು ಕೊಡುತ್ತೆ. ಅದರಲ್ಲೂ ವೈದ್ಯರಿಗೆ ಉತ್ತಮ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಿ. ನಿಮ್ಮ ಕುಟುಂಬದವರ ಆರೋಗ್ಯವನ್ನ ನೋಡ್ಕೊಳ್ಳಿ. ಕೆಲಸದ ಜವಾಬ್ದಾರಿಗಳನ್ನ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ. ನಿರ್ಮಾಣದ ಕಾರ್ಯಗಳು ಅಂದ್ರೆ ಮನೆ ನಿರ್ಮಾಣದ ಕಾರ್ಯಗಳು ಈಗ ಮಂದಗತಿಯಲ್ಲಿ ಸಾಗ್ತಿದ್ರೆ ಇನ್ಮುಂದೆ ಬಹಳ ವೇಗವಾಗಿ ಸಾಗತ್ತೆ. ನಿಮ್ಮ ಮನೋಬಲವನ್ನ ಕುಗ್ಗಿಸುವ ಪ್ರಯತ್ನ ಮಾಡೋರಿಂದ ಸಾಧ್ಯ ಆದಷ್ಟು ದೂರ ಇರಿ. ಪ್ರಯಾಣದಲ್ಲಿ ಬರ್ತಕ್ಕಂಥ ತೊಂದರೆಗಳು ಇನ್ಮುಂದೆ ದೂರವಾಗುತ್ತೆ. ಆರ್ಥಿಕತೆಯಲ್ಲಿ ಚೇತರಿಕೆಯನ್ನ ಕಾಣ್ತೀರಾ. ಷೇರು ಮಾರುಕಟ್ಟೆಯಲ್ಲಿ ಲಾಭ ನಿಮ್ಮದಾಗತ್ತೆ. ಒಟ್ನಲ್ಲಿ ಎಲ್ಲ ಕೆಲಸಗಳು ಕೂಡ ಕ್ಲಿಯರ್ ಆಗ್ತಕ್ಕಂಥ ಟೈಮ್ ಶುರುವಾಗಿ ಹಣದ ವಿಚಾರದಲ್ಲಿ ಬಹಳಷ್ಟು ಲಾಭ, ಹಾಗೆ ಗೌರವ, ಯಶಸ್ಸು, ಸಕ್ಸಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಎಲ್ಲರೂ ಕೂಡ ನಿಮ್ಮ ಮಾತಿಗೆ ಹೌದು ಹೌದು ಅಂತಾರೆ. ಜೊತೆಗೆ ಯಾರು ನಿಮ್ಮನ್ನ ನೋಡಿ ನಗಾಡಿರ್ತಾರಲ್ಲ ಅವರು ನಿಮ್ಮ ಬೆಳವಣಿಗೆಗೆ ಶರಣಾಗ್ತಾರೆ, ಮೌನರಾಗ್ತಾರೆ. ಸೊ ಇದಿಷ್ಟು ಮೇಷರಾಶಿಯವರ ರಾಶಿ ಭವಿಷ್ಯ. ನೀವು ಕೂಡ ಮೇಷರಾಶಿಯವರಾಗಿದ್ರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ರಾಶಿಯ ಹೆಸರನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.